ತಮಗೂ ಬರೆದಿದ್ದಾರೆ ಸರ್? ನಮಗೂ ಕೂಡ ಬಂದಿದೆ. ನಮ್ಮ ಕಚೇರಿ ಬಂದಿದೆ ಅಂತ, ಶಿವಮೊಗ್ಗ ಕಚೇರಿ ಬಂದಿದೆ. ವಾಟ್ಸಪ್ ಅಲ್ಲಿ ನಮ್ಮ ಕಳಿಸ್ಕೊಟ್ಟಿದ್ದಾರೆ. ಇದೆಲ್ಲದೂ ಕೂಡ ಒಂದು ಪೊಲಿಟಿಕಲೈಸ್ ಮಾಡಲಿಕ್ಕೆ ಒಂದು ಬಿಟ್ರೆ ಸಂತೋಷ. ಯಾವುದೇ ಒಬ್ಬ, ನಾನೇ ಆಗ್ಲಿ, ನಾನೊಬ್ಬ ಸಂಸತ್ ಸದಸ್ಯ. ಈಗ ಚುನಾವಣೆ ಬಂದಾಗ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಗೆದ್ದಾದ್ಮೇಲೆ ನಮ್ಮ ಆದ್ಯತೆ ಕರ್ನಾಟಕ ರಾಜ್ಯದ ಹಿತದೃಷ್ಟಿ. ಪಕ್ಷವನ್ನು ಮರೆತು ಅದು ಗೌರವಿಸಬೇಕು, ನಮ್ಮ ಕರ್ತವ್ಯ. ಆದ್ರೆ ಇಲ್ಲಿ ದೊಡ್ಡ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ನಿಜ ಇದ್ರೆ ಅಥವಾ ಸಾತ್ವಿಕತೆ ಇದ್ರೆ, ಒಂದು ಒಳ್ಳೆಯ ದೂರದೃಷ್ಟಿ ಇದ್ದಿದ್ರೆ ಹೋಗ್ಬೋದಿತ್ತು. ಅನ್ಯಾಯ ಆಗಿಲ್ಲ. ಹಸುವಾದಾಗ ಮಗು ಅಳುತ್ತೆ. ಈ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈ ಗ್ಯಾರಂಟಿಗಳನ್ನು ನಾವು ಬಂದ್ ಮಾಡ್ತೀವಿ ಅಂತ ಒಬ್ಬ ಶಾಸಕರು ಹೇಳ್ತಾರೆ ಸರಿ. ಇದನ್ನೆಲ್ಲ ನಿಭಾಯಿಸಕ್ಕಾಗಲ್ಲ, ಮತ್ತೆ ಅಲ್ಲಿ ಹೋಗ್ತಾರ. ಒಂದ್ ಕಡೆ ಗ್ಯಾರಂಟಿಗಳು ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಿಲ್ಲ. ಈಗ ಅವ್ರು ಏನ್ ಹೇಳಿದ್ರು, 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. 1 ಕೆಜಿ ಅಕ್ಕಿ ನೀವು ಕೊಡ್ತಾ ಇಲ್ಲಲ್ಲ ಇವರು. ಇದು ನಾವು ಕೊಡ್ತಿರೋದು 5 ಕೆಜಿ ಅಕ್ಕಿ. ದುಡ್ಡಿಂದ ಹೊಟ್ಟೆ ತುಂಬಲಿಕ್ಕೆ ಆಗಲ್ಲ. ಇವತ್ತು ಇದೇ 1 ಕೆಜಿ ಅಕ್ಕಿಯನ್ನ ಹೊರಡೆ ಮಾರ್ಕೆಟ್ ಅಲ್ಲಿ ತಗೊಳ್ಬೇಕು ಅಂದ್ರೆ 60-70 ರೂಪಾಯಿ ಆಗುತ್ತೆ. ಅದ್ರ ಮತ್ತೆ 1 ಕೆಜಿ ಅಕ್ಕಿಗೆ ಎಷ್ಟೋ 20-30 ರೂಪಾಯಿ ಅವರು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು 30 ರೂಪಾಯಿ ಬಡವ ಕೈಯಿಂದ ಹಾಕಬೇಕು. ಇದೇ ಚುನಾವಣಾ ಪೂರ್ವದಲ್ಲಿ ಎಲ್ಲಾ ನಿರುದ್ಯೋಗಿಗಳಿಗೂ ಕೂಡ ನಾವು ತಿಂಗಳು ಭತ್ಯೆಯನ್ನ ಕೊಡ್ತೀವಿ ಅಂತ ಹೇಳಿದ್ರು. ಎಲ್ಲಾ ನಿರುದ್ಯೋಗಿಗಳು. ಇವತ್ತೇನ್ ಮಾಡಿದ್ರು, 22-23 ಅಲ್ಲಿ ಪಾಸ್ಡ್ ಆದಂತ ಪದವೀಧರರಿಗೆ 1 ವರ್ಷ 8 ತಿಂಗಳಿಗೆ ನಾವು ಆ ಒಂದು ಕೊಡ್ತೀವಿ ಅಂತ ಹೇಳಿ ಎಷ್ಟು ಇಡೀ ರಾಜ್ಯ 1 ಲಕ್ಷ ವಿದ್ಯಾರ್ಥಿಗಳಿಗೆ ಕೊಡುವಂತ ಕೆಲಸ ಮಾಡಿದ್ರು. ಅಲ್ಲಿ ಮೋಸ ಮಾಡುವಂತ ಕೆಲಸ ಮಾಡಿದ್ರು. ಈ ಕಡೆ ಭಾಗ್ಯ ಜ್ಯೋತಿ ಅಂತ ಹೇಳಿದ್ರು, ಕರೆಂಟ್ ಬಿಲ್ ಫ್ರೀ ಅಂದ್ರು. ಇನ್ನೊಂದ್ ಕಡೆಗೆ ಮಿನಿಮಮ್ ಪ್ರೈಸ್ ಹೆಚ್ಚಿಗೆ ಮಾಡಿದ್ರು. ಇನ್ನೊಂದ್ ಕಡೆ ಹೆಣ್ಮಕ್ಳಿಗೆ ಫ್ರೀ ಬಸ್ ಅಂತಂದ್ರು, ಗಂಡ್ ಮಕ್ಳಿಗೆ ಡಬಲ್ ಚಾರ್ಜ್ ಮಾಡಿದ್ರು ಬಸ್ ರೇಟ್. ಅಂದ್ರೆ ಬಡವ್ರಿಗೆ ಗೊತ್ತಿಲ್ಲದಂಗೆ ಅವ್ರ ಜೋಬಿಗೆ ಕೈ ಹಾಕಿ ಅವ್ರದನ್ನ ಕಿತ್ಕೊಳ್ಳುವಂತ ಕೆಲಸವನ್ನು ಈ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ. ಇದು ಸ್ಪಷ್ಟವಾಗಿ ಜನರಿಗೆ ಗೊತ್ತಾಗಿದೆ. ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತಮ್ಮ ಗುಂಡಿಯನ್ನ ತಪ್ಪನ್ನ ಮುಚ್ಚಿಕೊಳ್ಳಲಿಕ್ಕೋಸ್ಕರ ಅವ್ರಿಗೆ ಅಂಟಿದಂತ ಮಸಿಯನ್ನ ಇನ್ನೊಂದ್ ಕಡೆಗೆ ಡೈವರ್ಟ್ ಮಾಡ್ಲಿಕ್ಕೋಸ್ಕರ ಈ ರೀತಿಯಂತ ಒಂದು ರಾಜಕೀಯ ಚರ್ಚೆ. ನಾವು ಯಾವ ನಾಯಕರ ಹೆಸರನ್ನ ನಾವೇ ಉಳಿಸ್ಕೊಳ್ಳೋದು ತಪ್ಪಾಗತ್ತೆ. ಕಾಲುವೆ ಬರುವಂತದ್ರಿಂದಲೇ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಇಡೀ ದೇಶದಲ್ಲಿ ಇವತ್ತು ಒಂದು ಬದಲಾವಣೆ ಕಾಣ್ತಾ ಇದೆ. ಯಾಕಂದ್ರೆ ಇದು G20 ಸಭೆ ಆದ್ಮೇಲೆ ಭಾರತದ ಗೌರವ ಇಡೀ ಪ್ರಪಂಚದಲ್ಲಿ ಇನ್ನೂ ಕೂಡ ಹೆಚ್ಚಾಗಿದೆ. ಅಕ್ಕಪಕ್ಕದ ರಾಷ್ಟ್ರಗಳಿಗೆ ಮೊದಲು ಕೈ ಮುಗಿತಾ ಇದ್ರು ನಮ್ಮವರು. ಇವತ್ತು ಯಾಕೆ ಅಂತ ಕೇಳುವಂತ ಒಂದು ಶಕ್ತಿಯು ನಮ್ಮ ದೇಶದ ಜನರಿಗೆ ಬಂದಿದೆ. ಆ ಒಂದು ವ್ಯತ್ಯಾಸಗಳು ಕಾಣ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದೆ. ಸ್ವಾತಂತ್ರ್ಯ ಬಂದ ಇವತ್ತಿನ ಕೂಡ ಏನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿತ್ತು, ಬರೀ 9 ವರ್ಷದಲ್ಲಿ ಇಡೀ ದೇಶದ ಒಂದು ಬದಲಾವಣೆನ ತರ್ತಾ ಇದ್ದಾರೆ. ಸುಮಾರು 25 ಕೋಟಿಗಿಂತ ಹೆಚ್ಚಿನ ಜನರನ್ನ ಬಡತನ ರೇಖೆಗಿಂತ ಮೇಲ್ ತರುವಂತ ಕೆಲಸ ಆಗಿದೆ. ಹಾಗಾಗಿ ಇದೆಲ್ಲದೂ ಕೂಡ ನೋಡಿಕೊಂಡು ಇವತ್ತು ಮೋದಿಜಿಯವರ ಕಡೆಗೆ ಇವತ್ತು ಎಲ್ಲರೂ ನೋಡ್ತಾ ಇದ್ದಾರೆ. ಹಾಗಾಗಿ ಸಹಜವಾಗಿ ಯಾವುದೇ ಒಬ್ಬ ನಾಯಕರಿಗೆ ಹೌದಲ್ಲ ಇಂಥ ಪುಣ್ಯಾತ್ಮನ ನೇತೃತ್ವದಲ್ಲಿ ದೇಶ ಇದ್ರೆ ಒಳ್ಳೇದಲ್ಲ ಅಂತ ಚಿಂತನೆ ಮಾಡಿಕೊಂಡು ವಾಪಸ್ ಬರುವಂತ ಪ್ರಕ್ರಿಯೆ ಶುರುವಾಗಿದೆ. ಇನ್ನೂ ಹೆಚ್ಚಿನ ಸಂಖ್ಯೆ ಬರೋದ್ರಿಂದ ಬಿಜೆಪಿಯಲ್ಲಿ ಸಾಕಷ್ಟು ಆಂತರಿಕ ಭಿನ್ನಾಭಿಪ್ರಾಯ. ತುಮಕೂರಲ್ಲಿ ಅಲ್ಲಿ ಸೋಮಣ್ಣ ಬರಲಿಕ್ಕೆ ಮಾಧುಸ್ವಾಮಿ ಅಪೋಸ್ ಮಾಡ್ತಾ ಇದ್ದಾರೆ, ಇಲ್ಲಿ ಕೋಬಾನ್ ಅಪೋಸ್ ಮಾಡ್ತಾ ಇದ್ದಾರೆ ಸಲ್ಗಾರು. ಈ ಕಡೆ ಇಲ್ಲಿ ಇಂಟರ್ನಲ್ ಕೋಲ್ಡ್ ವಾರ್ ನಡೀತಿದೆ ಹುಬ್ಳಿ ಧಾರವಾಡದಲ್ಲಿ, ಶೆಟ್ಟರ್ ವರ್ಸಸ್ ಜೋಶಿ. ಇಲ್ಲ, ಈಗೆಲ್ಲದೂ ಕೂಡ ಮುಗ್ದು ಹೋಗಿರೋದು. ವಾಪಸ್ ಜಗದೀಶ್ ಶೆಟ್ಟರ್ ಅವರು ಸಾಹೇಬರು ಬಂದಿದ್ದಾರೆ. ಎಲ್ಲ ಒಟ್ಟಾಗಿ ಭಿನ್ನ ಅಭಿಪ್ರಾಯಗಳು ಬೇರೆ, ಭಿನ್ನ ಮತ ಬೇರೆ, ಭಿನ್ನ ಅಭಿಪ್ರಾಯಗಳಿರುತ್ತೆ. ಆ ಭಿನ್ನ ಅಭಿಪ್ರಾಯಗಳನ್ನ ನಮ್ಮ ಕೇಂದ್ರ ನಾಯಕರು ಒಟ್ಟಿಗೆ ಕೂರಿಸಿ ಸರಿ ಮಾಡಿ ತೆಗೆದುಕೊಂಡಂತ ಶಕ್ತಿ ನಮ್ಮ ಹೈಕಮಾಂಡ್ಗಿದೆ, ನಮ್ಮ ನಾಯಕರುಗಳಿಗಿದೆ. ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಇವತ್ತು ಸ್ವಾತಂತ್ರ್ಯ ಇದೆ ನಮ್ಮ ನಾಯಕರುಗಳಿಗೆ. ಆದರೆ ಭಿನ್ನ ಮತ ಮಾಡಲಿಕ್ಕೆ ಅವಕಾಶ ಇಲ್ಲ. ಸೊ ಅಭಿಪ್ರಾಯಗಳು ಬೇರೆ ಬೇರೆ ಕೊಟ್ಟಿದ್ದಾರೆ. ಅದನ್ನು ಸರಿ ಮಾಡುವಂತ ಕೆಲಸ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ನಾಯಕರು. ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರು, ಕರ್ನಾಟಕ ರಾಜ್ಯದ ಮತದಾರರು ತುಂಬಾ ನಿರೀಕ್ಷೆಯನ್ನ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಆಯ್ಕೆ ಮಾಡಿ ಕೇವಲ 6 ತಿಂಗಳಲ್ಲಿ ಈಗಾಗಲೇ ಜನ ಭ್ರಮನಿರಸನಗೊಂಡು ಸರ್ಕಾರದ ವಿರುದ್ಧ ಜನ ಮಾತಾಡೋ ಜೊತೆಗೆ ಅವ್ರದೇ ಪಕ್ಷದ ಶಾಸಕರು ಅವರು ಕೂಡ ಬೇಸತ್ತು ಹೋಗಿದ್ದಾರೆ. ಯಾವುದೇ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಆ ಭಾಗ್ಯಗಳನ್ನ ಕೊಟ್ಟಂಗೆ ಮಾಡಿದರೆ ಹೊರತು ಮುಟ್ಟಬೇಕಂತ ಫಲಾನುಭವಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಮುಟ್ಟಬೇಕಾಗಿತ್ತು, ನೂರಾರು ಕಂಡೀಷನ್ಸ್ಗಳನ್ನು ಹಾಕಿ ಅದು ಕೂಡ ಯಶಸ್ವಿ ಆಗಿಲ್ಲ. ಸೊ ಈ ಸಂದರ್ಭದಲ್ಲಿ ನಾಳೆ ಬರುವಂತಹ ಲೋಕಸಭಾ ಚುನಾವಣೆ ಇದೆ. ಯಾವ ಮುಖ ಇಟ್ಕೊಂಡು ಕೂಡ ಚುನಾವಣೆ ಎದುರಿಸುವ ಸ್ಥಿತಿಯಲ್ಲಿ ಇವತ್ತಿನ ಸರ್ಕಾರ ಇಲ್ಲ. ಹಾಗಾಗಿ ಅದನ್ನ ಡೈವರ್ಷನ್ ಮಾಡಲಿಕ್ಕೋಸ್ಕರ ಅದರ ಮುಖಾಂತರ ನಮ್ಮ ಕೈಲಂತೂ ಆಗಲಿಲ್ಲ ಅನ್ನುವಂತ ತಪ್ಪನ್ನ ಮುಚ್ಚಿಕೊಳ್ಳಲಿಕ್ಕೋಸ್ಕರ ಇವತ್ತು
ಕೇಂದ್ರದ ಕಡೆ ಬೆರಳು ಮಾಡುವಂತ ಒಂದು ರಾಜಕೀಯ ನಾಟಕ ಇಲ್ಲಿ ನಡೀತಾ ಇದೆ. ಮತ್ತೆ ವಿಶೇಷವಾಗಿ ನಾವು ಗಮನಿಸಬೇಕಾದೇನು ಅಂದ್ರೆ, ಮೊನ್ನೆ ಕೊಟ್ಟಿದ್ದು ಕೇವಲ ಮಧ್ಯಂತರ 3 ತಿಂಗಳ ಒಂದು ಆಯವ್ಯಯ ಕೊಟ್ಟರು ಕೇಂದ್ರದಿಂದ. ಅದು ಆನ್ಗೋಯಿಂಗ್ ಪ್ರೋಗ್ರಾಮ್ಸ್ಗಳಿಗೆ ಅಪ್ರೂವಲ್ ತೆಗೆದುಕೊಂಡಿದ್ದಷ್ಟೇ. ಅದೇನು ರಾಷ್ಟ್ರಕ್ಕೆ ಇಂಪ್ಲಿಮೆಂಟ್ ಆಗುವಂತ ಯಾವುದೇ ಒಂದು ಹೊಸ ಬಜೆಟ್ ಏನಲ್ಲ. ಆದ್ರೆ ಅಂತಹ ಸಂದರ್ಭದಲ್ಲೂ ಕೂಡ ಗೌರವಾನ್ವಿತ ಡಿ.ಕೆ. ಶಿವಕುಮಾರ್ ಅವರು ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇದೆ, ದಕ್ಷಿಣ ಭಾರತಕ್ಕೆ ಡಿ.ಕೆ. ಸುರೇಶ್ ವಿಂಗಡಣೆಯನ್ನ ಮಾಡಬೇಕು ಅನ್ನೋ ರೀತಿಯಲ್ಲಿ ದೇಶ ಒಡೆಯುವಂತ ಒಂದು ಹೇಳಿಕೆ ಕೊಡ್ತಾರೆ. ಅದು ಕೊಟ್ಟು ಮಾರನೇ ದಿನನೇ ಗೌರವಿತ ಡಿ.ಕೆ. ಶಿವಕುಮಾರ್ ಅವರು ಸರಿ ಇದೆ, ನನ್ನ ಸೋದರ ಹೇಳಿದ್ದು ಅಂತ ಹೇಳ್ತಾರೆ. ಅದಾಗ ಮಾರನೇ ದಿನ ಪ್ರೆಸ್ ಮೀಟ್ ಮಾಡ್ತಾರೆ, ದೆಹಲಿ ಚಲೋ ಅಂತ ಹೇಳಿ. ಅಂದ್ರೆ ವೆಲ್ ಪ್ಲಾನ್ಡ್ ಆಗಿ ಇವರೇ ಪ್ಲಾಂಟ್ ಮಾಡಿದಂತ ಒಂದು ಸಬ್ಜೆಕ್ಟ್ ಅನ್ನು ರೈಸ್ ಮಾಡ್ದಂಗೆ ಆಗಿರ್ಬೇಕು. ಇನ್ನೊಂದು ಕಡೆಗೆ ಜನರ ಒಂದು ಚಿಂತನೆಗಳನ್ನ ಬೇರೆ ಕಡೆ ಸೆಳೆಯುವಂತ ಪ್ರಯತ್ನ, ಮತ್ತೆ ಮೋದಿಜಿಯವರು ಕೊಟ್ಟಂತ ಆ ಒಂದು ಕಾರ್ಯಕ್ರಮದ ಮುಖಾಂತರ ಇತ್ತೀಚೆಗೆ ಆಗ್ತಿರುವಂತಹ ದೇಶದಲ್ಲಿ ಆಗ್ತಿರುವಂತಹ ಅನೇಕ ಬೆಳವಣಿಗೆಗಳನ್ನ ಇವತ್ತು ಆ ಮರೆಮಾಚುವಂತ ಒಂದು ಕೆಲಸ ಅದರ ಉದ್ದೇಶ ಹೊರತು ಇದರಲ್ಲಿ ಯಾವುದೇ ನ್ಯಾಯ ಇಲ್ಲ. ಮತ್ತೆ ಈಗಾಗಲೇ ನಾನು ಮೊನ್ನೆ ಮಾತಾಡ್ತಾ ಹೇಳಿದೆ, ಈಗಾಗಲೇ ಏನು ಟ್ಯಾಕ್ಸ್ ವಿಚಾರದಲ್ಲಿ UPA ಸರ್ಕಾರ ಇದ್ದಾಗ ತೆರಿಗೆಯ ಒಂದು ಸಂಗ್ರಹಣೆಯಿಂದ ಬಂದಂತ ಹಣ 60,000 ಕೋಟಿ. ಆದರೆ ನಮ್ಮ ಮೋದಿಜಿಯವರ ಸರ್ಕಾರ ಕಳೆದ 9.25 ವರ್ಷದಲ್ಲಿ 2,80,000 ಕೋಟಿ ಅನುದಾನವನ್ನ, ಈ ಒಂದು ತೆರಿಗೆ ಮುಖಾಂತರ ಬಂದಂತ ಹಣವನ್ನ ರಾಜ್ಯಕ್ಕೆ ಕೊಡುವಂತ ಕೆಲಸ ಆಗಿದೆ. ಮತ್ತೆ ಯಾವುದೇ ಒಂದು ಅಭಿವೃದ್ಧಿಯ ಕಾರ್ಯಕ್ರಮಗಳು, ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಗೆ ಮೊನ್ನೆ ನಮ್ಮ UPA ಸರ್ಕಾರ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ನಮ್ಮ ರಾಜ್ಯಕ್ಕೆ ಸುಮಾರು ಒಂದು 70,000 ಕೋಟಿ ಹಣ ಬಂದಿದೆ. ಆದರೆ ಇದೇ ನಮ್ಮ ಮೋದಿಜಿಯವರ ಸರ್ಕಾರ 2,20,000 ಕೋಟಿ ಕೊಟ್ಟಿದೆ. ನಾವು ಒಂದೇ ಒಂದು ಉದಾಹರಣೆ ನಿಮ್ಮ ಮುಖಾಂತರ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಸ್ವಾತಂತ್ರ್ಯ ಬಂದು 1947ರಿಂದ ಮೊನ್ನೆ 2014ನೇ ಇಸ್ವಿವರೆಗೂ ಕೂಡ ಒಟ್ಟು ನಮ್ಮ ಕರ್ನಾಟಕದಲ್ಲಿ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಆಗಿರೋದು ಕೇವಲ 6,000 ಕಿಲೋಮೀಟರ್. 6,000 ಕಿಲೋಮೀಟರ್ ರೈಲ್ವೆ ವಿದ್ಯುದೀಕರಣ ಆಫ್ಟರ್ ಇಂಡಿಪೆಂಡೆನ್ಸ್ ಇಂದ ಹಿಡಿದು ಮೊನ್ನೆವರೆಗೂ ಆಗಿರೋದು. ಆದ್ರೆ ನಮ್ಮ ಸರ್ಕಾರ ಇವತ್ತು ಮೋದಿಜಿಯವರ ಸರ್ಕಾರ 13,000 ಕಿಲೋಮೀಟರ್ ರೈಲ್ವೆ ವಿದ್ಯುದೀಕರಣನ ಕೇವಲ 4-5 ವರ್ಷದಲ್ಲಿ ನಾವು ಮಾಡಿದ್ವಿ. ಇದು ವ್ಯತ್ಯಾಸ. ಒಳ್ಳೆ ಇದೆ. ಈಗ ರೈತರ ಆಶ್ರಯದಿಂದ ಗೆದ್ದು ಬಂದಿದ್ದಾರೆ. ಇವತ್ತು ಇನ್ನೂ ಹೆಚ್ಚಿಗೆ ಕೊಡಬೇಕು. ಯಾಕಂದ್ರೆ ಈ ಸಂಕಟ ಸಂದರ್ಭದಲ್ಲಿ ಬಿಟ್ಟರೆ ಇನ್ನು ಯಾವಾಗ ಕೊಡ್ತಾರೆ? ಕೇಂದ್ರ ಯಾವಾಗ ಕೈ ಜೋಡಿಸ್ಬೇಕು, ಜೋಡಿಸ್ತಾರೆ. ಅವ್ರ ಜವಾಬ್ದಾರಿಯಿಂದ ಏನು ನುಣುಚ್ಕೊಳಲ್ಲ. ಇವ್ರು ಹಸುವಾದಾಗ ಹೊಟ್ಟೆಗೇನು ಅವರು ಊಟ ಕೊಡಬೇಕು, ಅದನ್ನ ಕೇಂದ್ರ ಕೊಡ್ಲಿ. ಇವರು ಆಶ್ವಾಸನೆ ಕೊಟ್ಟಿದಾರಲ್ಲ, ಇವರು ನೆರವೇರಿಸಲಿ. ಆಟೋಮೆಟಿಕ್ ನಮ್ಮ ಕೇಂದ್ರದಿಂದ ಕೂಡ ಏನೇನು ಸಮಯ ಸಂದರ್ಭ ನೋಡ್ಕೊಂಡು ಯಾವ ಸಂದರ್ಭ ಕೊಡಬೇಕು ಕೊಡ್ತಾ ಇದ್ದಾರೆ ಅದಕ್ಕಲ್ಲಿ. ಯಾಕೆಂದ್ರೆ ಇವತ್ತು ಕಾಂಗ್ರೆಸ್ ದೇಶವನ್ನ ವಿಂಗಡಣೆ ಮಾಡ್ತಾನೆ ತನ್ನ ರಾಜಕೀಯ ಬೆಳೆಯನ್ನ ಬೇಯಿಸ್ಕೊಂತ ಬಂದ್ರು. ಇಲ್ಲಾಂದ್ರೆ ನಮ್ಮ ಅಖಂಡ ಭಾರತಕ್ಕೆ ಈ ದುಸ್ಥಿತಿ ಬರ್ತಿದ್ದಿಲ್ಲ. ಇನ್ನೂ ಕೂಡ ಅದೇ ರೀತಿಯಂತ ಒಂದು ರಾಜಕಾರಣವನ್ನು ಮಾಡಲಿಕ್ಕೆ ಹೊರಟಂತ ಈ ಸಂದರ್ಭದಲ್ಲಿ ಇದನ್ನ ಯಾರು ಕೂಡ ಇದನ್ನ ಕ್ಷಮಿಸಕ್ಕೆ ಸಾಧ್ಯ ಇಲ್ಲ. ದೇಶದ ಒಂದು ಹಿತದೃಷ್ಟಿಯಿಂದ ಆ ದಿಕ್ಕಲ್ಲಿ ಚಿಂತನೆ ಮಾಡಿದ್ರು ಕೂಡ ಏನು ತಪ್ಪೇನ. ಇಷ್ಟು ದಿನ ನಾವು ಮುಂಚೆನೇ ಹೇಳಿದ್ದೇವೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ. ಪ್ರಧಾನಿಗಳು ನಮ್ಮ ಮುಖ್ಯಮಂತ್ರಿನ ಮಾತಾಡಬಹುದಿತ್ತು, ಮಾತಾಡ್ತಿಲ್ಲ. ಇವರು ಎಲ್ಲ ಗೌರವಾನ್ವಿತ ಮುಖ್ಯಮಂತ್ರಿಗಳು, ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಇದೇ 15 ದಿನ ಕೆಳಗೆ ದೆಹಲಿಯಲ್ಲಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ನೂತನವಾದಂತಹ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಿದ್ದಾರೆ. ನಮ್ಮ ಗೌರವಾನ್ವಿತ DCM ಅವರು ನಮ್ಮ ಕೇಂದ್ರದ ಹಣಕಾಸಿನ ಸಚಿವರ ಜೊತೆಗೆ ಅರ್ಧ ಗಂಟೆ ಅವರು ಮಾತಾಡಿದ್ದಾರೆ. 4 ಗೋಡೆ ಮಧ್ಯೆ ಮಾತಾಡೋದೇ ಬೇರೆ, ಪ್ರಶಂಸೆ ವ್ಯಕ್ತಪಡಿಸಿ ಹೊರಗಡೆ ಬಂದಾಗ ಪತ್ರಿಕಾ ಮುಖಾಂತರ ಜನರಿಗೆ ಕೊಡುವಂತ ಸಂದೇಶನೇ ಬೇರೆ. ಅಂದ್ರೆ ಮೊದಲಿಂದನೂ ಕೂಡ ಈ ಒಂದು ಕಾಂಗ್ರೆಸ್ನ ಒಂದು ಈ ಸಂಸ್ಕೃತಿ ಏನಿದೆ ಅದನ್ನು ಮತ್ತೆ ಮುಂದುವರಿಸುವಂತ ಕೆಲಸ ಗ್ಯಾರಂಟಿ ಇರ್ಬೋದು, ಜಾಹೀರಾತುಗೆ ಖರ್ಚು ಇನ್ನು ಕೇಂದ್ರ ಸರ್ಕಾರ ಕೊಟ್ಟಂತ ಅನುದಾನದಲ್ಲಿ ಬಳಕೆ ಆಗ್ತದೆ ಅಂತ ಇಲ್ಲ. ನಾವೀಗ ನಮ್ಮ ಸರ್ಕಾರ ಸ್ಪಷ್ಟವಾಗಿ ನಾವು ಏನೇನು ಎಷ್ಟು ಈ ರಾಜ್ಯಕ್ಕೆ ಹಣವನ್ನ ಕೊಟ್ಟಿದ್ವಿ. ಇವತ್ತು 15ನೇ ಹಣಕಾಸಿನ ಯೋಜನೆ ವಿಚಾರದಲ್ಲಿ ಸರಿಯಾದ ರೀತಿಯಲ್ಲಿ ಇವರು ಪರಿಶೀಲನೆ ಮಾಡಿದ್ರೆ ಅವ್ರಿಗೆ ಇವತ್ತಿನ ಇದು ದುರ್ಗತಿ ಅವರಿಗೆ ಬರ್ತಾ ಇದೆ. ಒಂದು ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿಯನ್ನ ಬಜೆಟ್ ಅಲ್ಲಿ ಇಟ್ಟು ಈಗಾಗಲೇ 1 ವರ್ಷ ಆಯಿತು.
ಇನ್ನೂ ಕೂಡ ಅದನ್ನ ಸರಿಯಾದ ರೀತಿಯಲ್ಲಿ ದಾಖಲೆಗಳನ್ನ ಸಬ್ಮಿಟ್ ಮಾಡಿ ಕೊಡ್ಲಿಕ್ಕಾಗಿಲ್ಲ. ಯಾವುದೋ ಒಂದು ಪತ್ರಿಕಾ ಮಾಧ್ಯಮ ಜನರಿಗೆ ತೋರ್ಸಕ್ಕೋಸ್ಕರ ಪ್ರೂಫಿಗೋಸ್ಕರ ಲೆಟರ್ ಟೈಪ್ ಮಾಡಿ ಮನವಿ ಮಾಡಿದಂತ ಒಂದು ದಾಖಲೆ ತೋರಿಸ್ತಾರೆ ಹೊರತು ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಯೋಜನೆಗೆ ಸರಿಯಾದ ರೀತಿಯಂತ ಡಿಪಿಆರ್ಗಳನ್ನು ತಯಾರು ಮಾಡಿ ಹೋಗಲು ಸಂಬಂಧಪಟ್ಟಂತ ಮಂತ್ರಿಗಳ ಹತ್ರ ಪ್ರೆಸೆಂಟೇಷನ್ ಮಾಡಿ ಆ ರೀತಿಯಂತ ಯಾವುದೇ ಒಂದು ಪ್ರಾಮಾಣಿಕ ಪ್ರಯತ್ನ ಇಲ್ಲ. ಯಾಕಂದ್ರೆ ಅವ್ರದ್ದು ಏನೋ ಈ ಗ್ಯಾರಂಟಿ ಮುಖಾಂತರನೇ ಈ ಭಾಗ್ಯಗಳ ಮುಖಾಂತರನೇ ಚುನಾವಣೆ ಎದುರಿಸಬಹುದು ಅಂತೇಳಿ ಅವ್ರ ಮನಸ್ಸಲ್ಲಿ ಏನಿದೆ. ಇಂಥ ಬರಗಾಲ ಸಂದರ್ಭದಲ್ಲಿ ಆ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರು ಕೊಡುವಂತಹ ಕೃಷಿ ಸನ್ಮಾನ್ ಯೋಜನೆ ರೈತರಿಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ಒಂದು 2,000 ರೂಪಾಯಿ ಮೊನ್ನೆ ಕೊಟ್ಟಂಗೆ ಮಾಡಿದ್ದಾರೆ. ಅದರಿಂದನೂ ಕೂಡ ಜವಾಬ್ದಾರಿಯಿಂದ ನುಣುಚ್ಕೊಳ್ತಾರೆ. ಒಂದ್ ಕಡೆ ಹೇಳ್ತೀರಾ ಸಿದ್ದರಾಮಯ್ಯವರು 3.5 ಲಕ್ಷ ಕೋಟಿ ನಾ ಬಜೆಟ್ ಕೊಡ್ತೀನಿ ಅಂತೇಳಿ. ಹಾಗಿದ್ರೆ ಕೊಡ್ಲಿ ರೈತರಿಗೆ. ಇಂಥ ಬರಗಾಲ ಸಂದರ್ಭದಲ್ಲಿ ಮುಂದಿನ ಬಜೆಟ್ ಅಲ್ಲಿ ಇಡೋದು ಬೇರೆ. ಅಷ್ಟೊಂದು ನಿಮ್ಗೆ ಒಂದ್ ಕಡೆಗೆ 3.5 ಲಕ್ಷ ಬಜೆಟ್ ಕೊಡ್ತೀನಿ ಅಂದ್ರೆ ಅರ್ಥ ತೆರಿಗೆ ಚೆನ್ನಾಗಿದೆ ಅಂತ ಆಯ್ತು. ಇದು ತೆರಿಗೆ ಚೆನ್ನಾಗಿ ಬರ್ಲಿಕ್ಕೆ ಕಾರಣ ಏನು? ಇದು ಮೋದಿಜಿಯವರು ಮಾಡಿದಂತ ಸೆಂಟ್ರಲೈಸ್ ಟ್ಯಾಕ್ಸ್ ಸಿಸ್ಟಮ್ ಏನ್ ಮಾಡಿದ್ರು ಇದನ್ನ ಎಲ್ಲಾ ರಾಜ್ಯಗಳಿಗೂ ಕೂಡ ಇವತ್ತು ಹೆಚ್ಚಿಗೆ ಉತ್ಪಾದನೆ ಆಗ್ಲಿಕ್ಕೆ ತೆರಿಗೆ ಬರ್ಲಿಕ್ಕೆ ಅನುಕೂಲ ಆಗಿದೆ. ಹಾಗಾಗಿ ಇದನ್ನ